ಈಗಾಗಲೇ ದರ್ಶನ್ ಅವರು ಕೊಲೆ ಪ್ರಕರಣದಡಿ ಜೈಲುವಾಸ ಅನುಭವಿಸ್ತಾ ಇದ್ದಾರೆ. ಬೇಲ್ ಸಿಗುತ್ತೆ ಅಂತೀರಾ? ಸಿಗುತ್ತೆ ಸರ್. ಅವ್ರ ಪವರ್, ಅವ್ರ ದುಡ್ಡು ಸಿಕ್ಕಿದ್ರೂ ಸಿಗ್ಬಹುದು, ಹೇಳೋಕ್ಕಾಗಲ್ಲ ಅವೆಲ್ಲ. ಅದು ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ, ಕೋರ್ಟ್ ಏನು ಹೇಳುತ್ತೆ, ಅವ್ರ ನ್ಯಾಯ ಎಲ್ಲಿದೆ ಅಲ್ಲಿಗೆ ಸಿಗುತ್ತೆ, ನ್ಯಾಯ ಸಿಗುತ್ತೆ. ಈಗ ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿ ಬಗ್ಗೆ ಮಾತನಾಡೋದಾದ್ರೆ ಏನು ಹೇಳೋಕೆ ಇಷ್ಟಪಡ್ತೀರಿ? ಅದು ಅನ್ಯಾಯ ಸರ್. ಅವಳು 5 ಮಂತ್ ಪ್ರೆಗ್ನೆಂಟ್ ಇದ್ದಾಳೆ. ಅವ್ರ ಅಪ್ಪ ಅಮ್ಮ ಅದೇ ಸರ್, ತಪ್ಪು ಎಲ್ಲರೂ ಮಾಡ್ತಾರೆ. ಅದಕ್ಕೆ ಎಲ್ಲ ಥರ ಒಂದು ಏನು ಹೇಳ್ತಾರೆ, ಒಂದು ರಿಸಲ್ಟ್ ಅಲ್ಲ, ಅದು ಒಂದೇ ಆಗಲ್ಲ. ಎಲ್ಲ ಥರ ಇರುತ್ತೆ, ಎಲ್ಲ ಥರನೂ ಮಾಡ್ಬೋದಿತ್ತು. ಆದರೆ ಒಂದು ಸಾಯಿಸೋ ಅಷ್ಟು ಏನು ಇರಲಿಲ್ಲ. ಎಲ್ಲರೂ ಮಾಡ್ತಾರೆ. ಆದರೆ 1000 ಜನ ಇದ್ದಾರೆ, 1000 ಲಕ್ಷ ಜನ ಇದ್ದಾರೆ. ಈಗ ನಾವೊಂದು ಪೋಸ್ಟ್ ಮಾಡಿದ್ರೆ ನಮಗೊಂದು 1000 ಕಮೆಂಟ್ಸ್ ಬರ್ತವೆ. ಅದರಲ್ಲಿ ಗುಡ್ಡು ಇರುತ್ತೆ, ಬ್ಯಾಡ್ ಇರುತ್ತೆ. ಯಾವ್ದು ತೊಗೋಬೇಕು, ಯಾವ್ದು ಬಿಡಬೇಕು ಅನ್ನೋದು ನಮ್ಮ ಇಷ್ಟ ಆಗಿರುತ್ತೆ. ಎಲ್ಲನೂ ಅಷ್ಟು ಕಾಂಪ್ಲಿಕೇಟ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ದರ್ಶನ್ ಅವರು ತಮ್ಮ ಸಹಚರರಿಂದ ಅಂದರೆ ಫ್ರೆಂಡ್ಸಿಂದ ಈ ರೀತಿ ಹಾಳಾದ್ರೆ ಹೇಗೆ ಅಂತ? ಸರ್, ಫ್ರೆಂಡ್ಸ್ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಚೂಸ್ ಮಾಡೋದು ನಮಗೆ ಬಿಟ್ಟಿದ್ದು. ನಾವು ಯಾವುದನ್ನು ಚೂಸ್ ಮಾಡ್ಕೋತೀವಿ. ಈಗ ನೀನು ಹೋಗಿ ರೋಡಲ್ಲಿ ಬೀರು ಅಂತ ಯಾರಾದರೂ ಹೇಳಿದ್ರೆ ಹೋಗಿ ಬಿದ್ದುಬಿಡ್ತೀವ ನಾವು? ಅದೆಲ್ಲ ಇಲ್ಲ ಸರ್. ನಮಗೆ ಏನು ಅನಿಸುತ್ತೆ ಅದಷ್ಟೇ ಆಗಿರುತ್ತೆ ಹೊರತು ಯಾರೋ ಇನ್ಫ್ಲುಯೆನ್ಸ್ ಮಾಡಿ ಯಾರೋ ಇನ್ಫ್ಲುಯೆನ್ಸ್ ಆಗಲ್ಲ ಸರ್. ಆಗೋಕ್ಕೂ ಇಲ್ಲ ಅದು. ಈಗ ರೇಣುಕಾ ಸ್ವಾಮಿ ಮೇಲೆ ಸಹ ಆರೋಪಗಳಿವೆ. ಎಷ್ಟೋ 117 ವಿಡಿಯೋಗಳನ್ನು ಎಷ್ಟೆಷ್ಟೋ ಹುಡುಗಿರಿಗೆ ಕಳಿಸಿದ್ದಾರೆ ಅಂತ ಆರೋಪ ಇದೆ. ಈ ಬಗ್ಗೆ ಏನಂತೀರಿ? ಸರ್, ಅದಕ್ಕೆ ಎಷ್ಟೋ ಕ್ರೈಮ್ ಬ್ರಾಂಚಸ್ ಇದ್ದಾವೆ ಸರ್. ಅದರದ್ದೇ ಆದಂಥ ಡಿಪಾರ್ಟ್ಮೆಂಟ್ಸ್ ಇದ್ದಾವೆ. ಅವ್ರು ಕ್ರಮ ತೊಗೋಬೋದು. ಅವ್ನಿಗೂ ಜೈಲಿಗೆ ಕಳಿಸ್ಬೋದಿತ್ತು. ಅವ್ನು ತಪ್ಪಿದ್ರೆ ಅವನನ್ನ ಜೈಲಿಗೆ ಹಾಕ್ಬೋದಿತ್ತು, ಹಾಕಬೇಕಿತ್ತು. ಅವ್ನು ತಪ್ಪು ಮಾಡಿದಿದ್ರೆ. ಆ ತಪ್ಪು ಮಾಡಿದ್ದೇನೆ ಅನ್ನದ್ಬಿಟ್ಟು ಅವನು ಇವಾಗ ಕೊಲೆ ಮಾಡಿ ನೀನು ತಪ್ಪಿದಷ್ಟ ಆಗೋ ಅವಶ್ಯಕತೆ ಇರಲಿಲ್ಲ. ಇವಾಗ ನಿನ್ನ ಫ್ಯಾಮಿಲಿನೂ ಹೋಯ್ತು, ಅವ್ನ ಫ್ಯಾಮಿಲಿನೂ ಹೋಯ್ತು. ಅವ್ನು ಜೈಲಲ್ಲಿ ಇದ್ದಿದ್ರೆ ಅಟ್ಲೀಸ್ಟ್ ಏನೋ ಬರ್ತಿದ್ನೇನೋ ಯಾವಾಗಾದರೂ. ಅವ್ನ ಮಗನೋ ಇಲ್ಲ ಅವಳ ಮಗನೋ ಇವಾಗ 5 ಮಂತ್ಸ್ ಪ್ರೆಗ್ನೆಂಟ್ ಇದ್ದಾಳೆ ಅವಳು, ನೋಡೋಕೆ ಅಪ್ಪ ಅಂತಾದರೂ ಅನ್ನಿಸ್ಕೊಂತಿದ್ದ. ಇವಾಗ ಅದು ಇಲ್ದಂಗೆ ಆಯಿತು. ದಟ್ ಇಸ್ ಫ್ಯಾಮಿಲಿ ಬಗ್ಗೆ ಸಾಂತ್ವನದ ಮಾತನಾಡೋದಾದ್ರೆ ಏನು ಹೇಳೋಕೆ ಇಷ್ಟಪಡ್ತೀರಿ? ಸಾಂತ್ವನ ಅಂದರೆ ಅದೇನೋ ಹೇಳ್ತಾರಲ್ಲ ಸರ್, ಆ ಮೂಮೆಂಟಲ್ಲಿ ನಾವಿದ್ರೇ ಅದು ಗೊತ್ತಾಗೋದು. ನಾವು ಏನು ಹೇಳಿದ್ರು ಅದೇನೂ ಆಗಲ್ಲ. ಈಗ ನಾನೇನೋ ಹೇಳಿದ ತಕ್ಷಣ ಅವ್ರಿಗೆ ಸಮಾಧಾನ ಆಗುತ್ತೆ ಅನ್ನೋದು ಸುಳ್ಳು. ಸಾಂತ್ವನ ಎಲ್ಲರೂ ಹೇಳ್ತಾರೆ ಸರ್. ಆ ಮೂಮೆಂಟಲ್ಲಿ ಅದನ್ನು ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತೆ ಆ ಪೇನ್ ಏನು ಅಂತ. ನಾವು ಹೇಳೋದೆಲ್ಲ ಸುಮ್ಮನೆ ಮಾತಾಗುತ್ತಷ್ಟೆ. ಈಗ ಪ್ರಿಯತಮೆಗೋಸ್ಕರ ಇಷ್ಟೊಂದು ರಿಸ್ಕ್ ಬೇಕಾಗಿತ್ತಾ ದರ್ಶನ್ ಅವ್ರಿಗೆ? ಸರ್, ಪ್ರಿಯತಮೆ ಆದರೂ ಆಗಿರಲಿಲ್ಲ, ಅವ್ನ ಹೆಂಡತಿಗೆ ಆ ಥರ ಕಮೆಂಟ್ ಬಂದಿದ್ರು ಅದು ಬೇರೆ ಥರನೇ ಅವ್ರು ಟೇಕ್ ಓವರ್ ಮಾಡ್ಬೋದಿತ್ತು. ಅವರು ಅದು ಮಾಡದಿರೋದು ಅವರು ಅವ್ರ ನೇಚರು ಏನೋ ನಂಗೆ ಗೊತ್ತಿಲ್ಲ ಸರ್. ಅವರು ಇನ್ನೊಂದು ಥರ ಟೇಕ್ ಓವರ್ ಮಾಡ್ಬೋದಿತ್ತು. ಬಟ್ ಈ ಥರ ನಡ್ಕೊಂಡಿದ್ದು ತಪ್ಪು ಅಂತಲೇ ನಂಗೆ ಅನಿಸುತ್ತೆ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.